ಮಾಧ್ಯಮದ ಹುಡುಗನ ವರಿಸಿರುವ ಕುಂಭಮೇಳ ಚೆಲುವೆ ಮೊನಾಲಿಸಾ ಪ್ರೀತಿಯ ಹೆಸರಿನ ಕೆಡ್ಡಾದಲ್ಲಿ ಬಿದ್ದು ಒದ್ದಾಡ್ತಿದ್ದಾರಾ? ಹೀಗೊಂದು ಚರ್ಚೆ ಮದುವೆಯಾದಾಗಿನಿಂದ ನಡೀತಾ ಇದೆ. ಮನೆ ಬಿಟ್ಟು ಓಡು ಹೋಗಿ ಮದುವೆಯಾಗಿರುವ ಮೊನಾಲಿಸಾ ಮೇಲೆ ಹೆತ್ತವರು ಲವ್ ಜಿಹಾದ್ ಆರೋಪ ಹೊರಿಸಿದ್ರು. ಜೊತೆಗೆ ಮಗಳು ಅಪ್ರಾಪ್ತೆ ಎಂಬ ಸ್ಫೋಟಕ ವಿಚಾರವನ್ನು ಹೇಳ್ಕೊಂಡಿದ್ರು. ಇದೀಗ ವಿಶ್ವ ಹಿಂದೂ ಪರಿಷತ್ ಎಂಟ್ರಿ ಕೊಟ್ಟಿದೆ. ಮೊನಾಲಿಸಾ ಅಪ್ರಾಪ್ತಿ ಅನ್ನೋದಕ್ಕೆ ದಾಖಲೆಯೊಂದನ್ನ ಮುಂದಿಟ್ಟು ಅಪ್ರಾಪ್ತಿಯನ್ನ ಮದುವೆಯಾಗಿದ್ದಕ್ಕೆ ದೂರನ್ನ ದಾಖಲಿಸಿದೆ. ಹಾಗಾದ್ರೆ ಏನಿದೆ ಸಂಪೂರ್ಣ ಮಾಹಿತಿ? ಹಾಗಾದ್ರೆ ದೂರುದಾರರ ಬಳಿ ಅದ್ಯಾವ ಸಾಕ್ಷ್ಯ ಇದೆ? ಬರ್ತಿದೆ ಸ್ಟೋರಿ, ನೋಡ್ಕೊಂಡು ಬನ್ನಿ. ಮಹಾಸುಳ್ಳಿಯ ಈ ಸುಂದರಿ ಮೊನಾಲಿಸಾಳ ನಿಜ ವಯಸ್ಸೇ ಗಾಯಬ್. ಮದುವೆ ವಯಸ್ಸೇ ಆಗಿಲ್ವಾ? ನಿಜವೇ ಲವ್ ಜಿಹಾದ್. ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಡ್ತಿದ್ದ ಚೆಲುವೆ ರಾತ್ರೋರಾತ್ರಿ ಫೇಮಸ್ ಆಗ್ಬಿಟ್ಟಿದ್ಲು. ಕಿತ್ತು ತಿನ್ನೋ ಬಡತನ ಮಾಯವಾಗಿ ಏಕ್ದಮ್ ಸ್ಟಾರ್ ಆಗ್ಬಿಟ್ಟಿದ್ಲು ಸುಂದರಿ. ಅಷ್ಟೇ ದಿಢೀರ್ ಮದುವೆಯಾಗಿ ಶಾಕ್ ಕೊಟ್ಟ ಮೊನಾಲಿಸಾ ಹೆಸರಿನ ಈ ಚೆಲುವೆಯ ಮದುವೆ ಹಿಂದೆ ನಾನಾ ರಹಸ್ಯಗಳು ಅಡಗಿವೆ. ಹೆತ್ತವರ ವಿರೋಧದ ನಡುವೆಯೂ ಕೂಡ ಮುಸ್ಲಿಂ ಧರ್ಮದ ಮೊಹಮ್ಮದ್ ಫರ್ಮಾನ್ ಖಾನ್ನನ್ನ ಮದುವೆಯಾಗಿದ್ದಕ್ಕೆ ಲವ್ ಜಿಹಾದ್ ಆರೋಪವನ್ನ ಕುಟುಂಬಸ್ಥರು ಮಾಡಿದ್ದಾರೆ. ಮಾರ್ಚ್ 11ಕ್ಕೆ ಕೇರಳದಲ್ಲಿ ಮದುವೆಯಾದ ಮೊನಾಲಿಸಾ ತನ್ನ ಅಸಲಿ ವಯಸ್ಸನ್ನ ಮುಚ್ಚಿಟ್ಟು ಮದುವೆಯಾದಳ. ಹಿಂಗೊಂದು ಚರ್ಚೆ ಹಿಂದಿನಿಂದಲೂ ಕೂಡ ಇತ್ತು. ಸಾಕ್ಷಿ ಎನ್ನುವಂತೆ ಕುಟುಂಬಸ್ಥರು ಹಾಗೂ ಸಿನಿಮಾ ನಿರ್ಮಾಪಕರೇ ಈ ಬಗ್ಗೆ ಚರ್ಚಿಸಿದ್ರು. ಇದೀಗ ಮೊನಾಲಿಸಾ ವಯಸ್ಸಿನ ಮಾಹಿತಿಯನ್ನ ಕಲೆ ಹಾಕಿ ವಿಶ್ವ ಹಿಂದೂ ಪರಿಷತ್ ಎಂಟ್ರಿ ಆಗಿದೆ. ಮೊನಾಲಿಸಾ ಅಪ್ರಾಪ್ತೆ ಅನ್ನುವ ಚರ್ಚೆ ಹಿಂದಿನಿಂದಲೂ ಕೂಡ ಚಾಲ್ತಿಯಲ್ಲಿತ್ತು. ಈ ನಡುವೆ ಆಧಾರ್ ಕಾರ್ಡ್ನ ಪ್ರತಿಯನ್ನಿಟ್ಕೊಂಡು ಪ್ರೆಸ್ ಮೀಟ್ ಅಟೆಂಡ್ ಮಾಡಿದಂತಹ ಮೊನಾಲಿಸಾ ನನಗೆ ಈಗಷ್ಟೇ 18 ವರ್ಷ ತುಂಬಿದೆ ಅನ್ನೋದನ್ನ ನಗ್ನಗ್ತಾ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ್ರು. ಇದೇ ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡೆ ಕೇರಳದ ಪೊಲೀಸರ ಸಮ್ಮುಖದಲ್ಲಿಯೇ ಮೊನಾಲಿಸಾ ಮದುವೆ ಕೂಡ ಆಗಿತ್ತು. ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರವೇ. ಆದರೆ ಇದೀಗ ಮೊನಾಲಿಸಾ ಜನ್ಮ ಜಾತಕ ಸಮೇತ ಬಂದಿರುವಂತಹ ವಿಶ್ವ ಹಿಂದೂ ಪರಿಷತ್ ಆಕೆಗಿನ್ನೂ 16 ವರ್ಷ ಎಂಬ ದಾಖಲೆಯನ್ನ ಕೊಟ್ಟಿದೆ. ಹೀಗಾಗಿ ಅಪ್ರಾಪ್ತಿಯಾಗಿ ಮದುವೆಯಾಗಿದ್ದಕ್ಕೆ ಮೊನಾಲಿಸಾ ಮೇಲೆ ದೂರು ದಾಖಲಾಗಿದೆ. ಮೊನಾಲಿಸಾ ಜನ್ಮ ರಹಸ್ಯವನ್ನ ಜಾಲಾಡಿ ಇದೀಗ ಅಧಿಕೃತವಾಗಿ ಮಧ್ಯಪ್ರದೇಶದ ಸರ್ಕಾರ ನೀಡಿರುವ ಜನನ ಪ್ರಮಾಣ ಪತ್ರದ ದಾಖಲೆಯನ್ನ ಸಂಗ್ರಹಿಸಿ ದೂರು ಕೊಟ್ಟಿರುವ ಹಿಂದೂ ಪರಿಷತ್ ವಿವಾಹವನ್ನ ಅಸಿಂಧು ಎನ್ನುವ ಸಾಧ್ಯತೆ ಇದೆ. ಅಪ್ರಾಪ್ತೆ ಮದುವೆಯಾಗಿದ್ದಲ್ಲದೆ ಫೇಕ್ ಆಧಾರ್ ಕಾರ್ಡ್ ಅನ್ನು ಸೃಷ್ಟಿ ಮಾಡಿಕೊಂಡಿರೋದು ಅಪರಾಧವಾಗುತ್ತೆ. ಇದಕ್ಕೆ ಸಹಕರಿಸಿದ ಎಲ್ಲರೂ ಕೂಡ ಕಾನೂನು ಶಿಕ್ಷೆಗೆ ಅರ್ಹರು. ಹೀಗೆ ಮೊನಾಲಿಸಾ ಮದುವೆ ಸಂಬಂಧ ವಿಶ್ವ ಹಿಂದೂ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಅನಿಲ್ 2025 ಜನವರಿ 21ರಂದು ಮೊನಾಲಿಸಾ ತಮ್ಮ 16ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಎನ್ನುವುದನ್ನು ಪರಿಗಣಿಸಿ ಡಿಜಿಪಿಗೆ ದೂರು ಕೊಟ್ಟಿದ್ದಾರೆ. ಮದುವೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮೊನಾಲಿಸಾ ತೋರಿಸಿದ ವಯಸ್ಸಿನ ದಾಖಲೆ ಫೇಕ್ ಅನ್ನೋದು ವಾದ. ಆದರೆ ಮಧ್ಯಪ್ರದೇಶದ ಸರ್ಕಾರದ ಹೆಸರಿನಲ್ಲಿರುವಂತಹ ಜನನ ಪ್ರಮಾಣ ಪತ್ರದ ಪ್ರಕಾರ ಈ ಹೇಳಿಕೆಗಳೆಲ್ಲ ಸುಳ್ಳು. ಜನನ ಪ್ರಮಾಣ ಪತ್ರದಲ್ಲಿ ಮೊನಾಲಿಸಾಳ ಜನ್ಮ ದಿನಾಂಕ 2009 ಡಿಸೆಂಬರ್ 30ರ ಸಂಜೆ 5:30ಕ್ಕೆ ಜನನ ಅಂತ ದಾಖಲಾಗಿದೆ. ಇದರ ಪ್ರಕಾರ ಮೊನಾಲಿಸಾಳಿಗೆ 16 ವರ್ಷ 2 ತಿಂಗಳು ಮತ್ತು 12 ದಿನಗಳು. ಭೋಪಾಲ್ನಲ್ಲಿರುವಂತಹ ವಿಎಚ್ಪಿ ಕಾರ್ಯಕರ್ತರು ಈ ಜನನ ಪ್ರಮಾಣ ಪತ್ರವನ್ನು ಅಧಿಕೃತವಾಗಿ ಹಂಚಿಕೊಂಡಿದ್ದಾರೆ. ಈ ಸಂಬಂಧ ಮಧ್ಯಪ್ರದೇಶದಲ್ಲಿ ಪ್ರಕರಣ ಕೂಡ ದಾಖಲಿಸಿದ್ದಾರೆ. ಅಂದಹಾಗೆ ಮೊಹಮ್ಮದ್ ಫರ್ಮಾನ್ ಖಾನ್ ಜೊತೆಗೆ ಮೊನಾಲಿಸಾಳ ಅವಸರದ ಮದುವೆ, ಕುಟುಂಬಸ್ಥರ ವಿರೋಧದ ನಡುವೆಯೂ ಕೂಡ ವಿವಾಹ, ಖ್ಯಾತಿಯನ್ನು ಲೆಕ್ಕಿಸದೆ ಕಡಿಮೆ ಅವಧಿಯ ಪ್ರೀತಿಗೆ ಮದುವೆಯ ಬಂಧವನ್ನ ಕಟ್ಟಿಕೊಂಡಿರುವಂತಹ ಮೊನಾಲಿಸಾ ಲವ್ ಜಿಹಾದಿಗೊಳಗಾಗಿದ್ದಾಳೆ ಅನ್ನೋದು ಹಲವರ ಆರೋಪ. ಇದೀಗ ಜನನ ದಾಖಲೆ ವೈರಲ್ ಆಗ್ತಿದ್ದಂತೆ ಜೊತೆಗೆ ದೂರು ದಾಖಲಾಗಿರುವುದರಿಂದ ಮೊನಾಲಿಸಾ ಕಾನೂನಿಗೆ ಉತ್ತರವನ್ನ ಕೊಡಲೇಬೇಕು. ಮಂಕುಬೂದಿಯನ್ನು ಎರಚುವುದಕ್ಕೆ ಪ್ರಯತ್ನ ಪಟ್ಟವರ ಬಂಡವಾಳ ಬಯಲಾಗುವ ಸಮಯ ಬಂದಿದೆ. ಆ ಕ್ಷಣ ಹತ್ತಿರವೇ ಇದೆ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.